ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಯಾವ ಹಾರ್ಮೋನನ್ನು ದೇಹದ ಒತ್ತಡ ನಿವಾರಕ ಮತ್ತು ವಿಶ್ರಾಂತಿ ಉತ್ತೇಜಕವೆಂದು ಕರೆಯಲಾಗುತ್ತದೆ? ಆಪ್ಷನ್ಸ್: ಎ ಎಂಡಾರ್ಫಿನ್, ಬಿ ಡೋಪಮೈನ್, ಸಿ ಆಕ್ಸಿಟೋಸಿನ್, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಎ ಎಂಡಾರ್ಫಿನ್. ನಮ್ಮ ದೇಹದಲ್ಲಿ ಎಂಡಾರ್ಫಿನ್ ಒತ್ತಡ ನಿವಾರಕವಾಗಿದ್ದು ಅದು ಒತ್ತಡವನ್ನು ಕಡಿಮೆ ಮಾಡಲು ಮತ್ತು ವಿಶ್ರಾಂತಿಯನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ. ಎಂಡಾರ್ಫಿನ್ಗಳು ದೇಹದ ನೈಸರ್ಗಿಕ ಮೂಡ್ ಬೂಸ್ಟರ್ಗಳು ಬಿಡುಗಡೆಯಾಗುತ್ತವೆ ಮತ್ತು ಆತಂಕ, ಖಿನ್ನತೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತವೆ. ಅಲ್ಲದೆ ಮಲಗುವ ಮುನ್ನ ವಿಶ್ರಾಂತಿ ಪಡೆಯಲು ದೇಹಕ್ಕೆ ಸಹಾಯ ಮಾಡುವ ಮೂಲಕ ಉತ್ತಮ ನಿದ್ರೆಯನ್ನು ಉತ್ತೇಜಿಸುತ್ತವೆ. ಎರಡನೇ ಪ್ರಶ್ನೆ, 7 ಬೆಟ್ಟಗಳ ನಗರ ಎಂದು ಯಾವ ದೇಶವನ್ನು ಕರೆಯುತ್ತಾರೆ? ಆಪ್ಷನ್ಸ್: ಎ ರೋಮ್, ಬಿ ಆಸ್ಟ್ರೇಲಿಯಾ, ಸಿ ಜರ್ಮನಿ, ಡಿ ಚೀನಾ. ಸರಿಯಾದ ಉತ್ತರ ಆಪ್ಷನ್ ಎ ರೋಮ್. ಸಿಟಿ ಆಫ್ 7 ಹಿಲ್ಸ್ ಎಂದು ಕರೆಯಲ್ಪಡುವ ನಗರ ರೋಮ್. ರೋಮ್ ನಗರವನ್ನು 7 ಹಿಲ್ಸ್ ಎಂದು ಕರೆಯಲು ಒಂದು ಕಾರಣವೆಂದರೆ ಅದರ ಭೌಗೋಳಿಕ ವಿನ್ಯಾಸ ಮತ್ತು 7 ಪ್ರಮುಖ ಬೆಟ್ಟಗಳ ಉಪಸ್ಥಿತಿಯು ನಗರದ ಅಭಿವೃದ್ಧಿಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದೆ ಎಂದು ಹೇಳಲಾಗುತ್ತದೆ. ಮೂರನೇ ಪ್ರಶ್ನೆ, ಹೆಚ್ಚು ಆಲ್ಕೋಹಾಲ್ ಸೇವಿಸುವವರಲ್ಲಿ ಯಾವ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗಿ ಕಂಡುಬರುತ್ತವೆ? ಆಪ್ಷನ್ಸ್: ಎ ಕ್ಯಾನ್ಸರ್, ಬಿ ರಕ್ತದೊತ್ತಡ, ಸಿ ಹೃದ್ರೋಗ, ಡಿ ಪಾರ್ಶ್ವವಾಯು. ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ. ಆಲ್ಕೋಹಾಲ್ ಅಧಿಕ ರಕ್ತದೊತ್ತಡ, ಹೃದ್ರೋಗ, ಪಾರ್ಶ್ವವಾಯು, ಯಕೃತ್ತಿನ ಕಾಯಿಲೆ ಮತ್ತು ಜೀರ್ಣಕಾರಿ ಸಮಸ್ಯೆಗಳನ್ನು ಉಂಟುಮಾಡುತ್ತದೆ. ಕುಡಿತವು ತಲೆ, ಕುತ್ತಿಗೆ, ಅನ್ನನಾಳ, ಯಕೃತ್, ಸ್ತನ, ಕೋಲನ್ ಮತ್ತು ಗುದನಾಳದ ಕ್ಯಾನ್ಸರ್ಗಳಿಗೆ ಸಹ ಸಂಬಂಧಿಸಿದೆ. ನಾಲ್ಕನೇ ಪ್ರಶ್ನೆ, ಯಾವ ಹಣ್ಣು ಐಸ್ ಕ್ರೀಮ್ ತರಹದ ರುಚಿ ಮತ್ತು ಪರಿಮಳವನ್ನು ಹೊಂದಿರುತ್ತದೆ? ಆಪ್ಷನ್ಸ್: ಎ ಬಾಳೆಹಣ್ಣು, ಬಿ ಅವಕಾಡೊ, ಸಿ ಡ್ರ್ಯಾಗನ್, ಡಿ ಸ್ನೇಕ್ ಫ್ರೂಟ್. ಸರಿಯಾದ ಉತ್ತರ ಆಪ್ಷನ್ ಎ ಬಾಳೆಹಣ್ಣು. ನೀಲಿ ಜಾವಾ ಬಾಳೆಹಣ್ಣನ್ನು ಸಿಹಿ ಆರೋಮ್ಯಾಟಿಕ್ ಹಣ್ಣು ಎಂದು ಕರೆಯಲಾಗುತ್ತದೆ. ಇದು ಐಸ್ ಕ್ರೀಮ್ ತರಹದ ಸ್ಥಿರತೆ ಮತ್ತು ಪರಿಮಳವನ್ನು ಹೊಂದಿರುತ್ತದೆ. ಈ ಬಾಳೆಹಣ್ಣನ್ನು ಹೆಚ್ಚಾಗಿ ಆಗ್ನೇಯ ಏಷ್ಯಾದಲ್ಲಿ ಬೆಳೆಯಲಾಗುತ್ತದೆ. ಐದನೇ ಪ್ರಶ್ನೆ, ಯಾವುದು ನಮ್ಮ ದೇಹಕ್ಕೆ ವಿಟಮಿನ್ ಡಿ ರೀತಿಯಲ್ಲಿ ಪೂರೈಕೆಯಾಗುತ್ತದೆ? ಆಪ್ಷನ್ಸ್: ಎ ಸೂರ್ಯಕಿರಣ, ಬಿ ಕೊಬ್ಬು, ಸಿ ಆಹಾರ, ಡಿ ಗಾಳಿ. ಸರಿಯಾದ ಉತ್ತರ ಆಪ್ಷನ್ ಬಿ ಕೊಬ್ಬು. ವಿಟಮಿನ್ ಡಿ ಸೂರ್ಯನಿಂದ ಬರುವುದಿಲ್ಲ, ಬದಲಾಗಿ ಇದು ನಮ್ಮ ಚರ್ಮದಿಂದ ಬರುತ್ತದೆ. ಸೂರ್ಯನ ಬೆಳಕು ನಮ್ಮ ಚರ್ಮದಲ್ಲಿನ ಕೊಬ್ಬನ್ನು ವಿಟಮಿನ್ ಡಿ ಯಾಗಿ ಪರಿವರ್ತಿಸುವ ಅಂಶವಾಗಿದೆ. ಆರನೇ ಪ್ರಶ್ನೆ, ಬರಿಗಾಲಿನಲ್ಲಿ ಭೂಮಿಯ ಮೇಲೆ ನಡೆದಾಡಿದಾಗ ಭೂಮಿಯಿಂದ ಯಾವುದು ನಮ್ಮ ದೇಹಕ್ಕೆ ವರ್ಗಾಯಿಸಲ್ಪಡುತ್ತದೆ? ಆಪ್ಷನ್ಸ್: ಎ ರೋಗನಿರೋಧಕ ಶಕ್ತಿ, ಬಿ ಕೀಲು ನೋವು, ಸಿ ರಕ್ತ ಸಂಚಾರ, ಡಿ ನರಗಂಟು. ಸರಿಯಾದ ಉತ್ತರ ಆಪ್ಷನ್ ಎ ರೋಗನಿರೋಧಕ ಶಕ್ತಿ. ನಾವು ಬರಿಗಾಲಿನಲ್ಲಿ ನಡೆದಾಗ ಮುಕ್ತ ಎಲೆಕ್ಟ್ರಾನ್ಗಳು ಭೂಮಿಯಿಂದ ನಮ್ಮ ದೇಹಕ್ಕೆ ವರ್ಗಾಯಿಸಲ್ಪಡುತ್ತವೆ. ಇದರಿಂದ ದೇಹದಲ್ಲಿ ರೋಗನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ. ದೇಹದ ಉಷ್ಣತೆಯನ್ನು ನಿಯಂತ್ರಿಸುವುದರಿಂದ ಹಿಡಿದು ಹಾರ್ಮೋನ್ ಸ್ರವಿಸುವಿಕೆಯವರೆಗೆ ಎಲ್ಲದರ ಮೇಲೂ ಇದು ಪರಿಣಾಮ ಬೀರುತ್ತದೆ. ಜೊತೆಗೆ ದೇಹದ ಇತರ ಅಂಗಗಳು ಉತ್ತಮವಾಗಿ ಕಾರ್ಯನಿರ್ವಹಿಸುವುದರಿಂದ ನಿಮ್ಮ ಹೃದಯದ ಆರೋಗ್ಯವೂ ಸಹ ನಿಯಂತ್ರಣದಲ್ಲಿರಲು ಇದು ಸಹಾಯ ಮಾಡುತ್ತದೆ. ಬರಿಗಾಲಿನಲ್ಲಿ ನಡೆಯುವುದರಿಂದ ರಕ್ತದೊತ್ತಡವು ಸಮತೋಲನದಲ್ಲಿರುತ್ತದೆ. ಏಳನೇ ಪ್ರಶ್ನೆ, ಗಾಯದಿಂದ ಸುರಿಯುತ್ತಿರುವ ರಕ್ತವನ್ನು ತಕ್ಷಣವೇ ನಿಲ್ಲಿಸಲು ಯಾವುದನ್ನು ಹಚ್ಚಬೇಕು? ಆಪ್ಷನ್ಸ್: ಎ ಅಲೋವೆರಾ, ಬಿ ನೀರು, ಸಿ ಡೆಟಾಲ್, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಎ ಅಲೋವೆರಾ.
ದೇಹದಲ್ಲಿ ಯಾವುದೇ ರೀತಿಯ ರಕ್ತಸ್ರಾವವನ್ನು ನಿಲ್ಲಿಸಲು ಅಲೋವೆರಾ ಉತ್ತಮ ಪರಿಹಾರವಾಗಿದೆ. ಇದು ನಂಜು ನಿರೋಧಕ ಗುಣಗಳನ್ನು ಹೊಂದಿದ್ದು ಗಾಯಗಳನ್ನು ತ್ವರಿತವಾಗಿ ಗುಣಪಡಿಸುತ್ತದೆ. ಎಲ್ಲಿ ಗಾಯವಾಗಿ ರಕ್ತಸ್ರಾವವಾಗಿದೆಯೋ ಆ ಜಾಗಕ್ಕೆ ಅಲೋವೆರಾ ಜೆಲ್ ಹಚ್ಚಿದರೆ ರಕ್ತಸ್ರಾವ ತಕ್ಷಣವೇ ನಿಲ್ಲುತ್ತದೆ. ಇದರಿಂದಾಗಿ ಗಾಯವು ಬೇಗನೆ ಚೇತರಿಸಿಕೊಳ್ಳುತ್ತದೆ. 8ನೇ ಪ್ರಶ್ನೆ, ವೀರ್ಯವನ್ನು ಹೊರಗೆ ಬರದಂತೆ ನಿರ್ಬಂಧಿಸಿದರೆ ಏನಾಗುತ್ತದೆ? ಆಪ್ಷನ್ಸ್: ಎ. ನರಹಾನಿ, ಬಿ. ಹಿಮ್ಮುಖ ಸ್ಖಲನ, ಸಿ. ಮೂತ್ರಕೋಶ ಹಾನಿ, ಡಿ. ಬಂಜೇತನ. ಸರಿಯಾದ ಉತ್ತರ ಆಪ್ಷನ್ ಬಿ. ಹಿಮ್ಮುಖ ಸ್ಖಲನ. ವೀರ್ಯವನ್ನು ಹೊರಗೆ ಬರದಂತೆ ನಿರ್ಬಂಧಿಸಿದರೆ ಇದು ವೀರ್ಯವನ್ನು ಮೂತ್ರನಾಳದಿಂದ ಮರುನಿರ್ದೇಶಿಸಲಾಗುತ್ತದೆ. ಇದು ಮೂತ್ರ ಮತ್ತು ವೀರ್ಯವನ್ನು ದೇಹದಿಂದ ಹೊರಹಾಕುತ್ತದೆ. ಮೂತ್ರಕೋಶಕ್ಕೆ ಸ್ಖಲನದ ಸಮಯದಲ್ಲಿ ಸಾಮಾನ್ಯವಾಗಿ ಮೂತ್ರಕೋಶವನ್ನು ಮುಚ್ಚುವ ಸ್ನಾಯುಗಳು ಸರಿಯಾಗಿ ಕಾರ್ಯನಿರ್ವಹಿಸದ ಕಾರಣ ಇದು ಸಂಭವಿಸುತ್ತದೆ. ಇದರಿಂದಾಗಿ ವೀರ್ಯವನ್ನು ದೇಹದಿಂದ ಹೊರಹಾಕುವ ಬದಲು ಮೂತ್ರಕೋಶಕ್ಕೆ ಹೊರಹಾಕಲಾಗುತ್ತದೆ. ಹಿಮ್ಮುಖ ಸ್ಖಲನವು ಹಾನಿಕಾರಕವಲ್ಲ ಮತ್ತು ಫಲವತ್ತತೆಯ ಮೇಲೆ ಪರಿಣಾಮ ಬೀರುವುದಿಲ್ಲವಾದರೂ ಕೆಲವು ಸಂದರ್ಭಗಳಲ್ಲಿ ಇದು ಬಂಜೇತನಕ್ಕೆ ಕಾರಣವಾಗಬಹುದು, ಏಕೆಂದರೆ ವೀರ್ಯವು ಸ್ತ್ರೀ ಸಂತಾನೋತ್ಪತ್ತಿ ಪ್ರದೇಶವನ್ನು ತಲುಪಲು ಮತ್ತು ಮೊಟ್ಟೆಯನ್ನು ಫಲವತ್ತಾಗಿಸಲು ಸಾಧ್ಯವಾಗುವುದಿಲ್ಲ. 9ನೇ ಪ್ರಶ್ನೆ, ಮಾನವ ಹೃದಯದ ಸಂಕ್ಷಿಪ್ತ ವಿವರಣೆಯನ್ನು ಈ ಮೊದಲೇ ಯಾರು ಅಥವಾ ಎಲ್ಲಿ ಹೇಳಲಾಗಿತ್ತು? ಆಪ್ಷನ್ಸ್: ಎ. ಚಿದಂಬರ ರಹಸ್ಯಂ, ಬಿ. ಧ್ರುವಜ್ಞಾನಂ, ಸಿ. ನಾಡಿಜ್ಞಾನಂ, ಡಿ. ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಸಿ. ನಾಡಿಜ್ಞಾನಂ. ಭಾರತೀಯ ಸಾಹಿತಿ ನಾಡಿಜ್ಞಾನಂ 700 ವರ್ಷಗಳ ಹಿಂದೆ ಬರೆಯಲ್ಪಟ್ಟ ಅವರು ಮಾನವನ ಹೃದಯದ ಸಂಕ್ಷಿಪ್ತ ವಿವರಣೆಯನ್ನು ಈಗಾಗಲೇ ಹೇಳಿದ್ದರು. ನಾಡಿಜ್ಞಾನಂ ಎನ್ನುವುದು ವ್ಯಕ್ತಿಯ ಹೆಬ್ಬೆರಳಿನ ಗುರುತು ಮತ್ತು ಕೆಲವು ತಾಳೆಗರಿ ಹಸ್ತಪ್ರತಿಗಳ ಸಹಾಯದಿಂದ ಜ್ಯೋತಿಷ್ಯದ ಮೂಲಕ ನಮ್ಮ ಭವಿಷ್ಯವನ್ನು ಕಂಡುಕೊಳ್ಳುವ ಒಂದು ವಿಧಾನವಾಗಿದೆ. 10ನೇ ಪ್ರಶ್ನೆ, ಟೀ ಅಥವಾ ಕಾಫಿ ಎರಡರಲ್ಲಿ ಯಾವುದು ಆರೋಗ್ಯಕ್ಕೆ ಒಳ್ಳೆಯದು? ಆಪ್ಷನ್ಸ್: ಎ. ಟೀ, ಬಿ. ಕಾಫಿ, ಸಿ. ಎರಡು, ಡಿ. ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಎ. ಟೀ. ಕಾಫಿಗೆ ಹೋಲಿಕೆ ಮಾಡಿದರೆ ಚಹಾ ಉತ್ತಮ ಆಯ್ಕೆಯಾಗಿದೆ. ನೈಸರ್ಗಿಕವಾಗಿ ಅಸ್ತಿತ್ವದಲ್ಲಿರುವ ಸಾವಿರಾರು ಸಸ್ಯ ಸಂಯುಕ್ತಗಳ ದೊಡ್ಡ ಗುಂಪಿನ ಪಾಲಿಫಿನಾಲ್ಗಳು ಚಹಾದಲ್ಲಿ ಅಧಿಕವಾಗಿದೆ. ಉತ್ಕರ್ಷಣ ನಿರೋಧಕಗಳಿಂದ ತುಂಬಿರುವ ಚಹಾವು ಚಯಾಪಚಯವನ್ನು ಹೆಚ್ಚಿಸುತ್ತದೆ, ಜೀರ್ಣಕ್ರಿಯೆಯನ್ನು ಸಹ ಸುಧಾರಿಸುತ್ತದೆ. ಇದು ಹೃದ್ರೋಗದ ಅಪಾಯವನ್ನು ಕಡಿಮೆ ಮಾಡುತ್ತದೆ. ಮನಸ್ಸನ್ನು ಶಾಂತಗೊಳಿಸಲು ಮತ್ತು ಒತ್ತಡವನ್ನು ಕಡಿಮೆ ಮಾಡಲು ಚಹಾವು ಸಹಾಯ ಮಾಡುತ್ತದೆ. ಕಡಿಮೆ ಕೊಲೆಸ್ಟರಾಲ್, ಕಡಿಮೆ ರಕ್ತದೊತ್ತಡ, ಕಡಿಮೆ ಉರಿಯೂತ ಹಾಗೂ ಸಕ್ಕರೆ ಮತ್ತು ಕೊಬ್ಬನ್ನು ನಿಯಂತ್ರಿಸುತ್ತದೆ. ಇದಿಷ್ಟೇ ಅಲ್ಲದೆ ಇನ್ಸುಲಿನ್ ಸೂಕ್ಷ್ಮತೆ ಮತ್ತು ದೇಹದ ಉಷ್ಣತೆಯನ್ನು ಸಹ ನಿಯಂತ್ರಣ ಮಾಡುತ್ತದೆ. ಇನ್ನು ಗ್ರೀನ್ ಟೀ ಮತ್ತು ಬ್ಲ್ಯಾಕ್ ಟೀ ಚಹಾವು ಹೊಟ್ಟೆ, ಅನ್ನನಾಳ, ಬಾಯಿ, ಪ್ರಾಸ್ಟೇಟ್ ಮತ್ತು ಕರುಳಿನ ಕ್ಯಾನ್ಸರ್ ವಿರೋಧಿ ಗುಣಗಳನ್ನು ಹೊಂದಿದೆ ಎಂದು ಅನೇಕ ಅಧ್ಯಯನಗಳು ಹೇಳಿವೆ. ಮುಂದಿನ ಪ್ರಶ್ನೆ, ಮನೆಯೊಳಗೆ ಪಾರಿವಾಳ ಬಂದರೆ ಏನಾಗುತ್ತದೆ? ಆಪ್ಷನ್ಸ್: ಎ. ಶುಭ, ಬಿ. ಅಶುಭ, ಸಿ. ಅದೃಷ್ಟ, ಡಿ. ದುರದೃಷ್ಟ. ಸರಿಯಾದ ಉತ್ತರ ಆಪ್ಷನ್ ಎ. ಶುಭ. ಪಾರಿವಾಳವನ್ನು ಲಕ್ಷ್ಮೀ ದೇವಿಯ ಭಕ್ತ ಎಂದು ಪರಿಗಣಿಸಲಾಗುತ್ತದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪಾರಿವಾಳ ಮನೆಗೆ ಬಂದರೆ ಅದು ಸಂತೋಷ, ಶಾಂತಿ ಮತ್ತು ಸಮೃದ್ಧಿಯ ಸಂಕೇತವಾಗಿದೆ. ಆದರೆ ಪಾರಿವಾಳವು ಮನೆಯ ಯಾವುದೇ ಮೂಲೆಯಲ್ಲಿ ಗೂಡು ಕಟ್ಟಲು ಪ್ರಾರಂಭಿಸಿದರೆ ಅದನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ. ಅದು ನಿಮ್ಮ ಮನೆಗೆ ಬಡತನ ತರಲಿದೆ ಎಂದರ್ಥ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಈ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರೀದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.